ಸವಳಂಗ ರಸ್ತೆಯ ಅಕ್ಕಮಹಾದೇವಿ ವೃತ್ತದ ಬಳಿ ರಜಾ ಕಾಲುವೆ ಜಾಗವನ್ನು ಕೆಲ ನರ್ಸಿಂಗ್ ಹೋಂಗಳು ಆಕ್ರಮಿಸಿಕೊಂಡಿದೆ ಎಂದು ಆರೋಪಿಸಿ ಶಿವಮೊಗ್ಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಪ್ರತಿಭಟನೆ ನಡೆಸಿದೆ. ಶಿವಮೊಗ್ಗದ ಡಿಸಿ ಕಚೇರಿ ಮುಂದೆ ಪ್ರತಿಭಟನಾಕಾರರು ಜಮಾಯಿಸಿ ಡಿಸಿಗೆ ಮನವಿ ಕೊಡುವ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈ ಪರವಾನಗಿ ರದ್ದು ಮಾಡಬೇಕೆಂದು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಮಾಧ್ಯಮಗಳ ಮುಂದೆ ಎಚ್ಚರಿಕೆ ನೀಡಿದ್ದಾರೆ. ಶಿವಮೊಗ್ಗ ಅಕ್ಕಮಹಾದೇವಿ ವೃತ್ತ ಇದೆ. ಆ ಜಾಗದಲ್ಲಿ ಒಂದು ರಾಜಕಾಲುವೆ ಹರಿಯುತ್ತೆ. ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಶಿವಮೊಗ್ಗದಲ್ಲಿ ಇರತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತುಗಳು ಆ ಮೂಲಕ ಹೊರಗಡೆ ಹೋಗುತ್ತೆ. ಶಿವಮೊಗ್ಗ ನಗರದಲ್ಲಿ ಒಟ್ಟು 2 ಕಿಲೋಮೀಟ್ರು ರಾಜಕಾಲುವೆ ಇರುತ್ತೆ. ಅದರಲ್ಲಿ ಮಹಾನಗರ ಪಾಲಿಕೆಯಿಂದ ಏನು ನಿರ್ಮಾಣ ಮಾಡ್ಬೇಕಾದ್ರೆ ಬಫರ್ ಝೋನ್ ಬಿಟ್ಟಿರ್ತಾರೆ 15 ಅಡಿ. ಅದನ್ನೆಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದೇನೆ. ಕಮರ್ಷಿಯಲ್ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅಪಾರ್ಟ್ಮೆಂಟ್ಗಳನ್ನು ಕಟ್ಕೊಂಡಿದ್ದಾರೆ, ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇನ್ನು ಮುಂದೆ ಹೋಗ್ತಿದ್ದಂಗೆ ಸಣ್ಣ ಮನೆಗಳ ಸಮೇತನೂ ಕಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ನರ್ಸಿಂಗ್ ಹೋಮ್ ಸಮೇತನೂ ಇದೆ. ಯಾಕಂತ ಹೇಳಿದ್ರೆ ನರ್ಸಿಂಗ್ ಹೋಮು ಶುಚಿತ್ವ ಜಾಗದಲ್ಲಿ ನಡೀತಕ್ಕಂಥ ಕೆಲಸ ಆಗಬೇಕು. ಅಲ್ಲೇನಂತ ಹೇಳಿದ್ರೆ ರೋಗಿಗಳು ಸುಮಾರು ಜನ 80ರಿಂದ 100 ಜನ ರೋಗಿಗಳಿರ್ತಾರೆ. ಅವರಿಗೆ ಯಾವುದೇ ಥರದ ಸುರಕ್ಷತೆ ಆದ್ಯತೆಗಳಿರಲ್ಲ. ಅವ್ರಿಗೆ ಮತ್ತೆ ರೋಗ ಹರಡೋಂಥ ಚಾನ್ಸಸ್ ಇರುತ್ತೆ. ಇಂಥದ್ದೇನಿದೆ ಇಂಥದ್ದೆಲ್ಲ ಇಟ್ಕೊಂಡಿರಿ ಏನು ಪರ್ಮಿಷನ್ ಕೊಟ್ಟಿದ್ದಾರೆ KEB ಅವರು ಆಗಿರ್ಬೋದು, ಆಮೇಲೆ ಕಂದಾಯ ಇಲಾಖೆಯವರು ಕಂದಾಯ ಏನು ಫಿಕ್ಸೇಷನ್ ಮಾಡಿದ್ದಾರೆ ಆ ವಿಚಾರ ಆಗಿರ್ಬೋದು, ಆಮೇಲೆ ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ ಕೊಟ್ಟಿಂದ ಆಗಿರ್ಬೋದು. ಈ ಕೂಡಲೇ ಅದನ್ನೆಲ್ಲ ಕಟ್ ಮಾಡಬೇಕು. ನಾವು KEB ಅವ್ರಿಗೂ ಈ ಸಲ ಇದರಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರು ಏನು ಕರೆಂಟ್ ಕೊಟ್ಟಿದ್ದಾರೆ ಅದನ್ನು ಈ ಕೂಡಲೇ ಅದನ್ನು ಕಟ್ ಮಾಡಬೇಕು. ಆಮೇಲೆ ಅಲ್ಲೇನು ಬಫರ್ ಝೋನ್ ಇರೋ ಜಾಗದಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡಿದರೆ ಈ ಕೂಡಲೇ ಅದನ್ನು ತೆರವುಗೊಳಿಸೋಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಇದನ್ನು 1 ವಾರ ಗಡುವು ಕೊಡ್ತಾ ಇದ್ದೀವಿ. ನಾವು ಮುಂದಿನ 1 ವಾರದಲ್ಲಿ ನಾವು ಲೋಕಾಯುಕ್ತಕ್ಕೂ ಸಮೇತ ಈ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆ ಆಮೇಲೆ KEB ಆಗಿರ್ಬೋದು ಇವರು ಎಲ್ಲರಿಗೂ ನಾವು ಮತ್ತೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಆಗಿರ್ಬೋದು ಇವರಿಗೂ ಸಮೇತ ಎಲ್ಲರಿಗೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಶಿವಮೊಗ್ಗ ಅಕ್ಕಮಹಾದೇವಿ ವೃತ್ತ